ನಮಸ್ಕಾರ. ಕಥಾಪುಂಜ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನಿಂದಲೇ ಭಾಗ 3. ಕೋಪಿಷ್ಟ ಶ್ಲೋಕ್ ಇದ್ದ ಕೋಣೆಗೆ ಬಂದು ಸಿಕ್ಕಾಕೊಂಡಿದ್ಲು ಮುದ್ದು ಅಕ್ಷರ. ವಾಟ್ ದಿ ಹೆಲ್, ಯಾರು ನೀನು ಎಂದು ಕೋಪದಲ್ಲಿ ಪ್ರಶ್ನಿಸಿದ ಶ್ಲೋಕ್. ಅದು ಜ್ಯೂಸ್, ಬಟ್ಟೆ, ವಾಶ್ರೂಮ್. ಅವನು ಕೋಪಕ್ಕೆ ಬೆದರಿದ ಹುಡುಗಿ ಹೇಳಬೇಕಾದ ವಿಷಯ ಬಿಟ್ಟು ಬೇರೆ ಏನೇನೋ ಬಡ್ಬಡಿಸಿದ್ಲು. ಏನು ಹೇಳ್ತಿದ್ಯಾ, ಕರೆಕ್ಟಾಗಿ ಹೇಳು ಎಂದವನ ಧ್ವನಿ ಇನ್ನು ಗಡ್ಸಾಗೇ ಇತ್ತು. ಅದು ವಾಶ್ರೂಮ್ ಯೂಸ್ ಮಾಡಬೇಕಿತ್ತು ಎಂದಳು ಅಂಜುತ್ತಾ. ಸೊ ನನ್ನ ರೂಮೇ ಸಿಕ್ಕಿದೆ ನಿನಗೆ? ನಿಮ್ಮ ಥರ ಹುಡುಗಿರ ಮೆಂಟಾಲಿಟಿನೇ ಇಷ್ಟ ತಾನೆ. ಯಾರಾದರೂ ದುಡ್ಡಿರೋ ಪಾರ್ಟಿ ಸಿಕ್ಕಿದ್ರೆ ಸಾಕು, ಬಲೆಗೆ ಬೀಳಿಸ್ಕೊಳಕ್ಕೆ ಕಾಯ್ತಾ ಇರ್ತಾರ ಎಂದಿದ್ದ ಸೊಟ್ಟ ನಗುತ್ತ. ಅಷ್ಟೇ ಸಾಕಿತ್ತು ಅಕ್ಷುಗೆ ಕೋಪ ಬರಲು. ಮುಚ್ಚೆಯ ಬಾಯಿ, ಏನೋ ಭಾರಿ ದೊಡ್ಡ ಶ್ರೀಮಂತ ಇವನು. ನೆಟ್ಟಿಗೆ ಹೆಣ್ಮಕ್ಳ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ನಿನಗೆ. ನೀನು ನೋಡಿರೋ ಹುಡುಗಿರು ನೀನು ಹೇಳಿದ ಥರನೇ ಇರ್ಬೋದು, ಆದರೆ ಈ ಅಕ್ಷರ ಹಾಗಲ್ಲ, ಗೊತ್ತಾಯ್ತಾ ಎಂದಳು. ವಾಟ್ ಎವರ್, ನೀನು ಯಾರಾದರೂ ಆಗಿರು, ಹೇಗಾದರೂ ಇರು, ಐ ಡೋಂಟ್ ಕೇರ್. ಫಸ್ಟ್ ನನ್ನ ರೂಮಿಂದ ಹೋಗು ಎಂದಿದ್ದ ಕೋಪದಲ್ಲಿ. ಹೌದೌದು, ನನಗೇನು ಇಲ್ಲಿರೋ ಆಸೆ ಇಲ್ಲ, ಆದರೆ ರೂಮ್ ಡೋರ್ ಲಾಕ್ ಆಗಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಓಪನ್ ಮಾಡೋಕ್ಕಾಗ್ತಿಲ್ಲ ಎಂದಳು ಅಲ್ಲಿದ್ದ ಮಂಚದ ಮೇಲೆ ಕುಳಿತು. ಅವಳ ಮಾತು ಕೇಳಿ ಡೋರ್ ತೆಗೆಯಲು ಹೋದವನಿಗೆ ಅದು ನಿಜವಾಗಿಯೂ ಲಾಕ್ ಆಗಿರುವುದು ನೋಡಿ ತಲೆ ಮೇಲೆ ಕೈ ಹೊತ್ತ. ಇವಾಗೇನು ಮಾಡೋದು ಎಂದ ಶ್ಲೋಕ್. ಈಗ ಅವನ ಮಾತು ಕೊಂಚ ಮೃದುವಾಗಿದ್ದವು. ನಂಗೆ ಗೊತ್ತಿದ್ರೆ ನಾನೇ ಏನಾದರೂ ಮಾಡ್ತಿದ್ದೆ ಅಲ್ವಾ, ನಂಗಂತೂ ಏನೂ ಗೊತ್ತಿಲ್ಲ. ಆದರೆ ಎಂದು ನಿಲ್ಲಿಸಿದಳು. ಅವಳು ಮಾತು ನಿಲ್ಲಿಸಿದ್ದು ನೋಡಿ ಏನೋ ಐಡಿಯಾ ಇದೆ ಅಂದುಕೊಂಡು, ಆದರೆ ಏನು ಹೇಳು ಎಂದಿದ್ದ. ಸರಿಯಾಗಿ ಊಟ ಮಾಡದೆ ಹೊಟ್ಟೆ ಫುಲ್ ಹಸುವಾಗ್ತಿದೆ ಎಂದವಳ ಗಮನ ಅಲ್ಲೇ ಇಟ್ಟಿದ್ದ ಜ್ಯೂಸ್ ಹಾಗೂ ಕುಕೀಸ್ ಕಡೆ ಹರಿತು. ಅವಳೇನಾದರೂ ಹೇಳ್ಬೋದು ಎಂದು ಕಾದಿದ್ದವನಿಗೆ ಅವಳ ವರಸೆ ನೋಡಿ ನಗು ಬಂದರೂ ಅವಳ ಎದುರು ತೋರಿಸ್ಕೊಳ್ಳಿಲ್ಲ. ಆದರೆ ಹುಡುಗಿ ಅದಾಗಲೇ ಅಲ್ಲಿದ್ದ ಕುಕೀಸ್ ತಿನ್ನುವಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು. ಅಲ್ಲ, ನೀನೇನು ಯೋಚನೆನೇ ಇಲ್ವಾ, ಇಷ್ಟೊಂದು ಆರಾಮಾಗಿದೆಯಲ್ಲ ಎಂದಿದ್ದ ಕುತೂಹಲದಲ್ಲಿ. ಅಯ್ಯೋ ಹೌದಲ್ವಾ, ಪರವಾಗಿಲ್ಲ, ತಿಂದಾದ್ಮೇಲೆ ಯೋಚನೆ ಮಾಡ್ತೀನಿ ಎಂದವಳು ತನ್ನ ಕೆಲಸ ಮುಂದುವರಿಸಿದಳು. ಅವಳು ತಿನ್ನೋದು ನೋಡಿದಾಗ್ಲೇ ಅವನಿಗೂ ಹಸುವು ಇರುವು ತೋರಿಸಿತ್ತು. ಒಬ್ಳೇ ತಿಂತಾ ಇದೆಯಲ್ಲ, ಇಲ್ಲಿ ನಾನು ಒಬ್ಬ ಇದ್ದೀನಿ ಅಂತ ಗೊತ್ತಾಗೋದು ಬೇಡವಾ ಎಂದವ ಅವಳಿಂದ ಜ್ಯೂಸ್ ಪಡೆದು ಅವಳೊಂದಿಗೆ ಕುಕೀಸ್ ಶೇರ್ ಮಾಡತೊಡಗಿದ. ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ನಿಂದು, ನಿನಗೆ ಹಸಿವಾಗಿದೆ ಅಂತ ನನಗೇನು ಗೊತ್ತಾಗಬೇಕು ಎಂದಳು. ತಮಗಾಗೆ ಹೂಡಿರೋ ಸಂಸ್ಕೆ ತಮಗೆ ಗೊತ್ತಿಲ್ಲದೆ ಬಲಿಯಾಗಿದ್ರು ಶ್ಲೋಕ ಹಾಗೂ ಅಕ್ಷರ. ಅವ್ರು ತಿಂದಿದ್ರಲ್ಲಿ ಬೆರೆಸಿದ್ದ ಮತ್ತೆ ಇರೋ ಪುಡಿ ನಿಧಾನವಾಗಿ ತನ್ನ ಕೆಲಸ ಶುರು ಮಾಡಿತ್ತು. ಅಲ್ಲ, ನೀನು ಯಾವ ಸೀಮೆ ಹುಡುಗ ಅಂತೀನಿ, ಒಂದು ಹುಡುಗಿ ಅಂತ ನಾನು ನೋಡಿದೆ, ಆಗ ಬೈಯೋದು, ನಿಂಗೊಂಚೂರು ಕರುಣೆ ಅನ್ನೋದೇ ಇಲ್ಲ ಎನ್ನುತ್ತಾ ನಿಧಾನಕ್ಕೆ ಎದ್ದು ನಿಂತು ತೊದ್ಲತ್ತಾ ಮಾತಾಡಿದಳು ಅಕ್ಷು. ಅದಾಗಲೇ ಮತ್ತು ನಿಧಾನಕ್ಕೆ ಏರ್ತಿತ್ತು. ನಿಧಾನಕ್ಕೆ ಅವಳು ಬಲಿ ಬರಲು ಶುರು ಮಾಡಿದ ಶ್ಲೋಕ್ ನನ್ನ ನೋಡಿ ಬೈದಲ್ಲಿ, ಏಯ್ ಅಲ್ಲೇನಲ್ಲು, ಹತ್ರ ಯಾಕೆ ಬರ್ತಿದ್ಯಾ ಎಂದವಳು ಹಿಂದೆ ಸರಿದರೆ ಅವನು ಮತ್ತೂ ಮುಂದೆ ಬಂದಿದ್ದ. ಹಿಂದೆ ಗೋಡೆ ಇದ್ದಿದ್ದರಿಂದ ಮತ್ತೆಲ್ಲೂ ಹೋಗ್ಲಾಗ್ಲಿಲ್ಲ ಅಕ್ಷುಗೆ. ಅವಳ ಎರಡೂ ಬದಿ ತನ್ನ ಕೈ ಅಡ್ಡ ಇಟ್ಟು ಅವಳನ್ನೇ ನೋಡ್ತಾ ನಿಂತ. ಭಯದಲ್ಲಿ ಅದರುತ್ತಿರೋ ತುಟಿಗಳು, ಕಣ್ಣನ್ನು ಪಿಳಿ ಪಿಳಿ ಮಾಡುತ್ತಾ ನಿಂತಿದ್ದವಳು ಬಹಳವೇ ಮುದ್ದಾಗಿ ಕಂಡಳು ಅವನ ಕಣ್ಣಿಗೆ. ನಿಧಾನಕ್ಕೆ ಅವಳ ಮುಖದತ್ತಿರ ಬಾಗಿದ ಭಯದಲ್ಲೇ ಕಣ್ಮುಚ್ಚಿದ್ಲು. ಇದ್ಕಿದ್ದಂಗೆ ಅದೇನಾಯ್ತೋ ರಭಸವಾಗಿ ದೂಡ್ಬಿಟ್ಟ ಅವಳನ್ನು. ಮೊದಲೇ ಮತ್ನಾಲ್ ಸರಿಯಾಗಿ ನಿಂತಿರೋದು ಹುಡುಗಿ ಅವನ ನೂಕುವಿಕೆಗೆ ಬಿದ್ದೇ ಬಿಟ್ಲು. ಅಲ್ಲೇ ಇದ್ದ ಟೇಬಲ್ ಅವಳ ಹಣೆ ಬಡಿತ್ತು. ಇತ್ತ ಅವಳ ದುಡಿದವ ತನ್ನ ಕೈಯನ್ನು ಬಲವಾಗಿ ಗೋಡೆಗೆ ಹೊಡೆದು ಐ ಹೇಟ್ ಗರ್ಲ್ಸ್ ಎಂದಿದ್ದ ಕೋಪದಲ್ಲಿ. ಅಲ್ಲ, ನೀನೇನು ಲೂಸಾ? ಹತ್ರ ಬಾ ಅಂತ ನಾನೇ ಹೇಳಿದ್ನಾ? ಇಲ್ಲ ತಾನೆ, ನೀನೇ ಹತ್ರ ಬಂದು ನೀನೇ ದೂಕಿ ನಂಗೆ ಹೀಗೆ ನೋವು ಮಾಡುದ? ನಂಗೆ ಒಂಚೂರು ಮನುಷ್ಯತ್ವನೇ ಇಲ್ಲ ಎಂದು ಅಳುತ್ತಲೇ ಪ್ರಶ್ನಿಸಿದಳು. ಅವಳ ಅಳು ನೋಡಿ ತಣ್ಣಗದವ ಅವಳು ಕೈ ಹಿಡಿದು ಹೆಬ್ಸಿ ನಿಲ್ಲಿಸಿ, ಸಾರಿ ಆಯ್ತಾ, ಏನೋ ಕೋಪದಲ್ಲಿ ಹೀಗೆ ಮಾಡಿಬಿಟ್ಟೆ, ಹಳೆದೆಲ್ಲ ನೆನಪಾಗೋಯ್ತು, ಇನ್ಮೇಲೆ ಹಾಗೆಲ್ಲ ಮಾಡಲ್ಲ ಎಂದಿದ್ದ ಅವಳ ಮುಖ ಬೊಕ್ಸಲ್ಲಿ ಹಿಡ್ದು. ಬಹುಶಃ ಮತ್ತಿನ ಪ್ರಭಾವಕ್ಕೆ ಅನ್ಸುತ್ತೆ ಹುಡುಗ ಸಾರಿ ಕೇಳಿದ್ದು. ಏನೂ ಬೇಕಾಗಿಲ್ಲ, ನಾ ಹೋಗ್ತೀನಿ ಎಂದವಳ ಕೈ ಹಿಡಿದು ಮತ್ತದೇ ಗೋಡೆಗೆ ಹೊರಗಿಸಿ ನಿಂತ. ನನ್ನಿಂದ ಅಲ್ವಾ ನೋವಾಗಿದ್ದು, ಇವಾಗ ನಾನೇ ಆ ನೋವು ಸರಿ ಮಾಡ್ತೀನಿ ಎಂದವ ಅವಳ ಹಣೆಗೆ ಮುತ್ತಿಟ್ಟ. ಇನ್ನೂ ಹೋಗಿಲ್ಲ ಅಂದು ಮುದ್ದಾಗಿ ತಲೆ ಆಡಿಸಿದಳು. ಅವಳ ಚರಿಯಾಗಿ ನಕ್ಕವ, ಇನ್ನೂ ಹೋಗಿಲ್ವಾ? ಹಾಗಾದ್ರೆ ಹೀಗೆ ಮಾಡಿದರೆ ಹೋಗುತ್ತೆ ಎಂದವನ ಮಾತಿಗೆ ಅವನನ್ನೇ ನೋಡಿದ್ಲು.
ನಿಧಾನವಾಗಿ ಅವಳ ಅದರಗಳತ್ತ ಬಾಗಿದ ಹುಡುಗ ಭಯಕ್ಕೋ ನಾಚಿಕೆಗೋ ಕಣ್ಮುಚ್ಚಿಬಿಟ್ಲು. ಅದಕ್ಕಾಗೆ ಕಾದಿದ್ದವನಂತೆ ತಾನು ಅವಳ ಅದರಗಳಿಗೆ ಲಗ್ಗೆ ಇಟ್ಟಿದ್ದ. ಅವನ ಕೈ ಅವಳ ನಡು ಬೆಳೆಸಿದರೆ ಹುಡುಗಿಯ ಕೈ ಅವನ ಶರ್ಟ್ ಕಾಲರ್ ಹಿಡಿದಿತ್ತು. ನಿಮಿಷಗಳ ತನಕ ಅವಳು ಅದರದ ಸವಿ ಪಡೆದವ. ನಂತರ ಅವಳನ್ನು ಬಿಟ್ಟಿದ್ದ. ಪಾಪದ ಅಕ್ಷು ಜೋರಾದ ಎದೆ ಬಿಡ್ತಾ ಸಮಸ್ಥಿತಿಗೆ ತರೋದು ಪ್ರಯತ್ನ ಮಾಡ್ತಿದ್ಲು. ಹಾಗೆಯೇ ಅವನಿಗೆ ಒರ್ಗಿದ್ಲು. ಸಾಲದಕ್ಕೆ ಹುಡುಗಿ ಇನ್ನೂ ಒಂದು ಕಾಲರ್ ಬಿಟ್ಟಿಲ್ಲ. ಕಾಲರ್ ಹಿಡಿದು ಜೋರಾಗಿ ಉಸಿರಾಡ್ತಾ ಎದೆ ಕೊರಗಿರೋ ಮುದ್ದು ಹುಡುಗಿನ ನೋಡಿ ನಿಧಾನವಾಗಿ ತನ್ನ ಸಂಯಮ ಕಳೆದುಕೊಂಡಿದ್ದ ಶ್ಲೋಕ್. ಪಾರ್ಟಿಯಲ್ಲಿ ಬಂದವರೆಲ್ಲ ಶ್ಲೋಕ್ನನ್ನೇ ಕೇಳುತ್ತಿದ್ದ ಸಲುವಾಗಿ ದಾಮಿನಿಯವರಲ್ಲಿ ವಿಚಾರಿಸಿದ ಆರುಷ್. ಆದರೆ ಅವರು ಸಹ ಅವನನ್ನು ನೋಡಿಲ್ಲ ಅಂದಾಗ ಇಡೀ ರೆಸಾರ್ಟ್ ಆಗಿ ಹುಡುಕಿದವ ಲಾಕ್ ಆಗಿದ್ದ ಅವನ ರೂಮ್ ನೋಡಿ ಅಲ್ಲಿ ಇಲ್ಲ ಅಂದ್ಕೊಂಡ. ಹೇಗೋ ಪಾರ್ಟಿ ಮುಗಿಯೋವರೆಗೂ ಆರುಷ್, ದಾಮಿನಿ ಹಾಗೂ ವಾಮನ್ ಕೇಳ್ದವ್ರಿಗೆಲ್ಲ ಏನೇನೋ ಸಬೂಬ್ ಹೇಳಿ ಸಂಭಾಳಿಸಿದ್ರು. ಪಾರ್ಟಿ ಎಲ್ಲ ಮುಗ್ದು ಗೆಸ್ಟ್ಗಳು ಹೊರಟ್ರು ಅವನು ಸುಳಿವಿರಲಿಲ್ಲ. ಎಲ್ಲಿ ತಾನಾಡಿದ ಮಾತಿಗೆ ಬೇಸರಗೊಂಡು ಎಲ್ಲ ಹೋಗಿದ್ದಾನೆ ಅಂತ ತಾವೂ ಬೇಸರ ಮಾಡಿಕೊಂಡ ದಾಮಿನಿ ಹಾಗೂ ವಾಮನ್ರನ್ನ ತಾನೇ ಖುದ್ದಾಗಿ ಮನೆಗೆ ಕಳಿಸಿದ್ದ ಆರುಷ್. ಆಯ್ತಾ, ಎಷ್ಟು ಹೊತ್ತಾದರೂ ಬಾರದ ಅಕ್ಷುಗಾಗಿ ಕಾದ ಸಿಂಚನ ಎಲ್ಲೋ ಫ್ರೆಂಡ್ ಜೊತೆ ಹೋಗಿರ್ಬೇಕು, ಅವಳೇನು ಚಿಕ್ಕ ಮಗು ಅಲ್ಲ ಅಂದ್ಕೊಂಡು ಮನೆ ಕಡೆ ಹೊಟ್ಲು. ಮೊದಲ ಬಾರಿಗೆ ತನ್ನ ಅತೀ ಸಮೀಪವಿದ್ದ ಹೆಣ್ಣನ್ನು ನೋಡಿ ಶ್ಲೋಕ್ ಸಂಯಮ ಕಳಿಸಿತ್ತು. ಮೊದಲಿನ ಶ್ಲೋಕ್ ಆಗಿದ್ದರೆ ಇಷ್ಟು ಬೇಗ ಸೋಲ್ತಿರ್ಲಿಲ್ವೇನೋ. ಆದರೆ ಮದಿರೆಯ ಪ್ರಭಾವದಿಂದ ಹುಡುಗ ತನ್ನ ಸ್ಥೀಮಿತದ ಜೊತೆ ಸಂಯಮನೂ ಕಳೆದುಕೊಂಡಿದ್ದ. ನಿಧಾನವಾಗಿ ಅವಳ ಕೊರಳ ಸಮೀಪ ಹೋದವ. ತಕ್ಷಣ ಅವನನ್ನು ದೂಡಿದ್ಲು ಅಕ್ಷು. ಆದರೆ ಅವಳೆರಡೂ ಕೈ ಹಿಡಿದು ಗೋಡೆಗೆ ಒರಗಿಸ್ದವ ನಿಧಾನಕ್ಕೆ ಅವಳ ಕೊರಳ ಒಣಪಿನಲ್ಲಿ ಪುಟ್ಟ ಪುಟ್ಟ ಮುತ್ತುಗಳನ್ನು ಪೋಣಿಸ್ತೊಡಗಿದ. ಅವನ ಹಿಡಿತದಲ್ಲಿರೋ ತನ್ನ ಕೈಯನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಅವನ ಕಾಟ ಸಹಿಸ್ತಾ ನಿಧಾನವಾಗಿ ಅವನಿಗೆ ಸ್ಪಂದಿಸಿದ್ಲು ಅಕ್ಷು. ಹಾಗಾದರೆ ಅಕ್ಷು ಹಾಗೂ ಶ್ಲೋಕ್ ಮಧ್ಯೆ ಅಂಥದ್ದು ಏನು ನಡೀತು ನೋಡೋಣ ಮುಂದಿನ ಭಾಗದಲ್ಲಿ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.